ತಗೋಣ ಅಂತ ಹೋದ್ರೆ ಚಿನ್ನ ಬೆಳ್ಳಿ ಸಿಗುತ್ತೆ ಅಂದ್ರೆ ಇಲ್ಲಿ ನೋಡಿ ದೊಡ್ಡ ಬಂಡೆನೇ ಸಿಕ್ಬಿಟ್ಟೈತೆ. ಹಲೋ ಗೈಸ್, ಸೋಮವಾರದ ಬ್ಲಾಗಿದಾಗಿರುತ್ತೆ. ನಾನು ನಮ್ಮ ಗದ್ದೆ ಹತ್ರ ಒಂದು ವಾಕ್ ಬಂದೆ. ಸೊ ಸಾವಿರಾರು ರೂಪಾಯಿ ಕೊಟ್ಟು ಸೌಂದರ್ಯ ಸವ್ಯಕ್ಕೆ ಬೇರೆ ಕಡೆ ಹೋಗ್ತಾರೆ. ಹಂಗೆ ನೋಡ್ಕೊಂಬನ್ನಿ ನಮ್ಮ ಹಳ್ಳಿಲೇ ಯಾವ ಥರ ಸೌಂದರ್ಯ ಇದೆ ಅಂತ. ಸರಿ ಅಂದ್ಬಿಟ್ಟು ಊರಲ್ಲೇ ವರ್ಕ್ ಇತ್ತಲ್ಲ, ಸೊ ಅದಕ್ಕೆ ಮಾರ್ಕ್ ಹಾಕ್ಬಿಟ್ಟು 2 ಪಿಲ್ಲರ್ ಗುಂಡಿ ತೆಗಿಬೇಕಿತ್ತು. ಸೊ ಪಾಯ ತೆಗಿಬೇಕಿತ್ತು ಅಂದ್ಬಿಟ್ಟು ಇಲ್ಲಿಗೆ ಸೈಟ್ ಹತ್ರ ಬಂದು ಮಾರ್ಕ್ ಮಾಡಿದ್ವಿ. ಯಾಕಂದರೆ ಇದು ಆಷಾಢ ಮುಗಿಯೋದ್ರೊಳಗೆ ಇದನ್ನು ರೆಡಿ ಮಾಡಿಬಿಡಮ್ಮ ಅಂತ ಹಿಂದ್ಗಡೆ ಹೇಳಿದ್ರು ಓನರು. ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಮಾರ್ಕ್ ಮಾಡಿಕೊಟ್ಟು ಸ್ಟಾರ್ಟ್ ಮಾಡಿ ಸರ್ ಕೆಲಸನ ನೀವು ಅಂತ ಅವ್ರಿಗೆ ಹೇಳಿದೆ. ಸೊ ಆಳು ಬಂದು 3 ಸೀಟ್ ಬಿಟ್ಟಿದ್ವಿ ಇವತ್ತು. 3 ಸೀಟ್ ಅಂದರೆ ಮನೆಯವರಿಬ್ಬರು, ನಮ್ಮ ಕಡೆಯವರು ಒಬ್ಬರು, 3 ಸೀಟ್ ಬಿಟ್ಟಿದ್ವಿ. ಸೊ ಆದಷ್ಟು ಹುಷಾರಾಗಿ ತೆಗಿರಪ್ಪ, ಯಾಕಂದರೆ ಆರೇ ಕೆಲಸ ಅಂದ್ಬಿಟ್ಟು ಆರೇ ಕೆಲಸ ಅಲ್ವಾ, ಭಾಳ ಹುಷಾರ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ಮನೆ ಕಡೆ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಅಂಡೆ ಬಲೆಗೆ ನೀರು ಕಾಯಿಸ್ಬಿಟ್ಟು ಇವತ್ತು, ಯಾಕಂದರೆ ವಾರ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಸ್ನಾನ ಮಾಡಿ ಈ ಥರ ರೆಡಿಯಾದೆ. ಅಂತೂ ಇಂತೂ ಸ್ನಾನ ಮಾಡಿ ನಮ್ಮ ಆರಾಧ್ಯ ದೈವಗಳಿಗೆಲ್ಲ ಪೂಜೆ ಮಾಡಿ ಮನಸಾರ ಬೇಡ್ಕೊಂಡೆ. ಅವರು ವರ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ನಂಗೆ ಇತ್ತೇ ಇತ್ತು. ಹೇಗೂ ಸಂಜೆ ಆಯ್ತಲ್ವಾ, ಹಾಲಿಗೆ ಹೋಗಿತ್ತು. ಸೊ ಡೈರಿಗೆ ಹೋಗೋಣ, ಟಿಫನ್ ಕೊಡಮ್ಮ ಅಂತ ಹೇಳ್ಬಿಟ್ಟು ನಾನು ಹೊರಟಿದ್ದೆ ಹಾಲನ್ ಡೈರಿಗೆ, ನಮ್ಮೂರಲ್ಲೇ ಇರುವಂಥ ಹಾಲನ್ ಡೈರಿಗೆ. ಸೊ ವೀಕ್ಷಕರೇ, ಇದು ಫಸ್ಟ್ ಟೈಮ್ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇರೋದು. ಸೊ ನಮ್ಮೂರಲ್ಲೇ ಇರುವಂಥ ಹಾಲನ್ ಡೈರಿಗೆ ನಾನು ಬಂದೆ. ಸೊ ಡೈಲಿ ಬರ್ತಾಯಿದ್ದೆ, ಬಟ್ ವೀಡಿಯೋ ಮಾಡ್ತಾ ಇರಲಿಲ್ಲ. ಸೊ ಅಂತೂ ಇಂತೂ ಬಂದ್ಬಿಟ್ಟು ಹಾಲ್ಗೆ ಹಾಕ್ಸೋಳಕ್ಕೆ ಸಾರಾಗಿ ನಿಂತಿದ್ರು. ಸೊ ನಾವು ಅವ್ರ ಪ್ರಕಾರ ಸುಮ್ಮನೆ ಯಾಕಪ್ಪ ಸಾರಲ್ಲಿ ನಿಂತ್ಕೊಂಬ ನಾವು ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಬಿಟ್ಟು ಹಾಲು ಕೊಟ್ಬಿಟ್ಟು ಮನೆಗೆ ಸೈಟ್ ಹತ್ರ ಬಂದೆ. ಇಲ್ಲಿ ನೋಡಿದ್ರೆ ಬಂಡೆನೇ ಸಿಗಾಕಬಿಟ್ಟೈತೆ ಕಣ್ರಿ ಮಧ್ಯ. ಅದು ನೋಡ್ರೆ ಕೆಳಗಡೆ ಕೆಳಗಡೆ ಹೋಗ್ಬಿಟ್ಟೈತೆ, ಒಳಗಡೆ ಹೆವಿ ಲಂತ್ ಐತೆ ಬಂಡೆ. ಇದು ಹಳ ಕಾಲದ ಬಂಡೆ ಅಂತ ಇದು. ಸೊ ಏಕ ಬೆಳಿತಾನೆ ಹೊರತು ಹೋಗ್ತಾಯಿದೆ ಅಂತೆ. ಇದನ್ನು ನಾನು ಯಾವ ರೀತಿ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡಿ ಸಾಕಾಯಿತು ನಮಗೆ. ಕೊನೆಗೂ ನಾಳೆ ಟ್ರೈ ಮಾಡೋಣ, ಇಲ್ಲಾಂದರೆ JCB ತೆಗಿಸೋಣ ಅಂತ ನಾವು ಹೇಳ್ಬಿಟ್ಟು ಸೀದಾ ಬಂದಿದ್ದೆ ಟೀ ಕುಡಿಯೋಣ ಅಂತ. ಸೊ ಟೀ ನಮ್ಮ ಸರ್ಕಲ್ ಇರಲಿಲ್ಲ ಅಂದ್ಬಿಟ್ಟು ನಾವು ಹೋಗಿದ್ದೆ ನಮ್ಮ ಮುಂದಿನ ಸರ್ಕಲ್ಗೆ. ಸೊ ಅಲ್ಲಿ ವೀಕ್ಷಕರೇ, ನಮ್ಮ ಸಂಜೆ ಆದಮೇಲೆ ಟೀ ಕುಡಿಯೋದು ನಮ್ಮ ಕಾರ್ಯಕರ್ತರು ಸೆಕೆಂಡ್ ಕ್ರಾಸಲ್ಲಿ ಹೋಗಿದ್ದೆ ನಾವು ಅಲ್ಲಿ. ಸೊ ಹೋಟೆಲ್ ಬೃಂದಾವನ, ಸೊ ನಮ್ಮೂರವ್ರದೇ ಹೋಟೆಲ್ ಇದು. ಸೊ ಅಲ್ಲಿ ಫ್ರೆಶ್ಶಾಗಿ ಟೀ ಕೊಡ್ತಾರೆ. ಯಾರೆಲ್ಲ ಒಂದು ಸಲ ಮಂಡ್ಯ ಕಡೆ ವಿಸಿಟ್ ಕೊಟ್ಟರೆ ಹೋದರೆ ಒಂದು ಸಲ ವಿಸಿಟ್ ಕೊಡಿ ಅಂಗಡಿಗೆ ಅಂತ ಹೇಳ್ತೀನಿ. ಸೊ ಅಂತೂ ಇಂತೂ ನಮ್ಮ ಕಡೆಯವರು ಬಂದರು ಇನ್ನೊಂದು ಗಾಡೀಲಿ. ಸೊ ಟೋಟಲ್ 2 ಗಾಡಿ 4 ಸೀಟ್ ಬಂದಿದ್ವಿ. ಸೊ ಅಂತೂ ಇಂತೂ ಫ್ರೆಶ್ ಆಗಿ ಟೀ ಕೊಟ್ಟರು ಕಣ್ರಿ. ಯಾಕೆ ಹೇಳ್ತೀರ, ಟೀ ಕುಡಿತಾ ಇದ್ರೆ ಆನಂದ ಪರಮಾನಂದ. ಸರಿ ಟೀ ಕುಡಿದ್ಬಿಟ್ಟು ಬರಬೇಕಿದ್ರೆ ರೋಡ್ ಸೈಡಲ್ಲಿ ಕಬ್ಬು ಹಾಕಿದ್ರು. ಒಂದು ಎತ್ಕೊಂಬಪ್ಪ ಇರಲಿ ಅಂದ್ಬಿಟ್ಟು ಎತ್ಕೊಂಡು ನಾವು ಹೊರಟಿದ್ದೆ ಅಣ್ಣನ ಬಿಡೋಕ್ಕೆ. ಸೊ ಅಣ್ಣನ ಪಕ್ಕದೂರವ್ರು ಇವರು ಕೆಲಸ ಮುಗಿದ ತಕ್ಷಣ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಅಂದ್ಬಿಟ್ಟು ನಾವೇ ಬಿಟ್ಬಿಡ್ತೀನಿ ಬಾ ಅಂದ್ಬಿಟ್ಟು ಮನೆ ಹತ್ರ ಬಂದ್ವಿ. ಸೊ ಬಿಟ್ಬಿಟ್ಟು ಬರಬೇಕಾದ್ರೆ ವೀಕ್ಷಕರೇ, ಊರಿಗೆ ಹೋಗ್ತಾ ಇದ್ದಂಗೆ ಇಲ್ಲೊಂದು ಮೆಮೊರಿ ನೆನಪಾಗುತ್ತೆ. ಸೊ 48 ದಿನ ಪೂಜೆ ನಡೆದ ಮಂಚಮ್ತಾಯಿ ದೇವಸ್ಥಾನ ಇವಾಗ ಒಂಥರ ಕಾಣ್ತೈತೆ. ಅವಾಗೆಲ್ಲ 48 ದಿನ ಪೂಜೆ ನಡಿಬೇಕಾದ್ರೆ ಗಿಜಿ ಅನ್ನುವ ಜನ. ಸರಿ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನಾನು ಬಂದೆ ಮನೆ ಹತ್ರ ಬಂದ್ಬಿಟ್ಟು ಕಬ್ಬು ತಂದಿದ್ವಲ್ಲ, ಕಬ್ಬನ್ನು ಕಟ್ ಮಾಡಿದ್ವಿ. ಸೊ ನಮ್ಮ ಮಂಡ್ಯಲ್ಲಿ ಕಬ್ಬು ಅಂದರೆ ಫೇಮಸ್ಸು. ಸೊ ಕಬ್ಬು ಸಿಹಿ ಕೊಡೋದೇ ನಮ್ಮ ಇದು ಮಂಡ್ಯದವರ ಗುಣ. ಸೊ ಯಾರೆಲ್ಲ ವೀಡಿಯೋ ನೋಡ್ತೀರೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಂತೂ ಇಂತೂ ಕಬ್ಬು ತಿನ್ನೋದ್ರಲ್ಲೇ ಒಂದು ಖುಷಿ ಕಣ್ರಿ. ನಮಗೆ ಕಬ್ಬು ಅಂದರೆ ಎಷ್ಟು ಇಷ್ಟ ಅಂದರೆ, ಸೊ ನಮಗೆ ಡೈಲಿ ಸಿಗುತ್ತೆ, ಬಟ್ ಅಪರೂಪಕ್ಕೆ ತಿನ್ನೋದ್ರಿಂದ ಭಾಳ ಟೇಸ್ಟ್ ಕೊಡುತ್ತೆ. ಮಂಡ್ಯದಲ್ಲಿ ಕಬ್ಬೆ ಫೇಮಸ್. ಸರಿ ಅಂತೂ ಇಂತೂ ಫ್ರೆಶ್ ಆಗಿಲ್ಲ. ಸಂಜೆ ಮೇಲೆ ನಮ್ಮ ಟೆರಿಸ್ ಮೇಲೆ ಬಂದು ಕುಂತ್ಕೊಂಡ್ರೆ ಬಾಣ ಹೇಳುತ್ತೆ, ಸಂಜೆವರೆಗೂ ದುಡಿ, ಸಂಜೆ ಮೇಲೆ ಬಂದು ನನ್ನ ಹತ್ರ ವಿಶ್ರಾಂತಿ ಪಡಿ ಅಂತ ಹೇಳುತ್ತೆ. ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.